ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನ ಮೋಹನ್ ಬ್ಲಾಗ್. ಸೊ ಇವತ್ತು ನಾವು ಇಡೀ ಫ್ಯಾಮಿಲಿ ಹೊರಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಐ ಥಾಟ್ ಲೈಕ್ ಬ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಬ್ಲಾಗ್ ಮಾಡ್ತಿದ್ದೀನಿ. ಆ್ಯಂಡ್ ಈ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಮೇಕ್ ಶೂರ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ಮೋಸ್ಟ್ 11:48 ಆಗಿದೆ. ಇವಾಗ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಐ ಆಮ್ ವ್ಯಾರಿಂಗ್ ದಿಸ್ 2018 ಕಾರ್ಡ್ ಡ್ರೆಸ್. ಇದು ನಮ್ಮಮ್ಮ ನನ್ನ ಬರ್ಡೇಗೆ ಅಂತ ಕೊಡಿಸಿದ್ದು. ಇನ್ನೇನು ನನ್ನ 19 ಬರ್ಡೇ ಬರ್ತಿದೆ. ಯಾ ನೋಡೋಣ ಎಲ್ಲಿಗೆ ಏನು ಅಂತೆಲ್ಲ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಇವಾಗ ನಾನು ರೆಡಿ ಆಗಿದ್ದೀನಿ, ಬಾಕಿಯವರೆಲ್ಲ ರೆಡಿ ಆಗ್ತಿದ್ದಾರೆ. ಸೊ ಅವ್ರು ರೆಡಿ ಆದ ತಕ್ಷಣ ಹೊರಡೋದು, ಅಪ್ಪಂಗೆ ವೆಯ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ಅಲ್ಲಿಂದ ಮಾವ ಅತ್ತೆ ಎಲ್ಲ ಬರಬೇಕಲ್ವ, ಸೊ ಅದಕ್ಕೆ. ಸೊ ಯಾ ಲೆಟ್ಸ್ ಗೋ ಆ್ಯಂಡ್ ಹ್ಯಾವ್ ಫನ್. ಸೊ ಯಾ ಇವಾಗ ನಾವು ಹೊರಟಿದ್ದೀವಿ, ಎಲ್ಲ ಬಂದಿದ್ದಾರೆ, ನಾವೇ ಲೇಟು ಗೈಸ್. ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದಾರೆ. ಆ್ಯಂಡ್ ಅಮ್ಮ ಬೀಗ ಹಾಕ್ಕೊಂಡು ಬರಬೇಕು, ಹೊರಟಿದ್ದೀವಿ ಈಗ. ಆಯೋ ಇಲ್ಲ ಬಾಯೋ ಇಲ್ಲ ನಡಿ. ಇವಾಗ ಟೈಮ್ ಬಂದು 12:36. ಇವಾಗ ಹೊರಟಿದ್ದೀವಿ ನಾವು ನಮ್ಮ ಕಾರಲ್ಲಿ. ನಾನು, ಸನತ್, ಅಮ್ಮ, ಅಪ್ಪ, ತೋರಿಸು ಎಲ್ಲ ಇದ್ದೀವಿ. ಹಾಯ್ ಮಾನ್ ಸಾಕು ಓಕೆ. ಆ್ಯಂಡ್ ಹಿಂದೆಗಡೆ ಕಾರಲ್ಲಿ ಮಾವ. ಇಲ್ಲಿ ಮಾವ. ಅಯ್ಯೋ ನಿಮ್ಮ ಮಾವ ನೀ ಮುಂದೆ ಹೋಗ್ಬೇಕಂತ ಹಿಂದೆ ಬರ್ತಾರೆ. ತೋರಿಸಿ, ಇಲ್ಲಿ ಜಾತ್ರೆ ಮಾಡಬಾರ್ದು. ಸೊ ಆ್ಯಂಡ್ ಹಿಂದೆಗಡೆ ಕಾರಲ್ಲಿ ಮಾವ, ಅತ್ತೆ, ಅಜ್ಜಿ, ತಾತ ಎಲ್ಲ ಬರ್ತಾ ಇದ್ದಾರೆ. ಆ್ಯಂಡ್ ಬ್ಲ್ಯಾಕ್ ಹಾಕೊಳ್ಳುವಂಥ ಪ್ಲಾನ್ ಇತ್ತು. ಇತ್ತು ಪ್ಲಾನ್, ಬಟ್ ನನ್ನ ಹತ್ರ ಬ್ಲ್ಯಾಕ್ ಕಲರ್ ಡ್ರೆಸ್ ಫೇಡ್ ಆಗ್ಬಿಟ್ಟಿತ್ತು. ಆ್ಯಂಡ್ ಅದು ಜೀನ್ಸ್ ಇತ್ತು. ನಮ್ಮ ಅಮ್ಮಂಗೆ ನಾನು ಜೀನ್ಸ್ ಹಾಕೊಳ್ಳೋದೆಲ್ಲ ಇಷ್ಟ ಇಲ್ಲ, ಹೊರಗಡೆ ಹೋಗ್ಬೇಕು ಫ್ರೆಂಡ್ಸ್ ಜೊತೆ ಓಕೆ. ಸೊ ಅವರೆಲ್ಲ ಪಾಪ ಆ ಕಾರಲ್ಲಿ ಇರೋರೆಲ್ಲ ಬ್ಲ್ಯಾಕ್, ನಾವಿಲ್ಲಿ ಇಬ್ರು ಬ್ಲ್ಯಾಕ್, ಇಬ್ರು ವೈಟ್ ಹಾಕೋಬಿಟ್ಟಿದೀವಿ. ಬ್ಲ್ಯಾಕ್ ಹಾಕೋಬಿಟ್ಟಿದೀವಿ. ಸೊ ಯಾವಾಗ ಹೊರಟಿದೀವಿ, ಆನ್ ದ ವೇ ಏನೇನಾಗುತ್ತೆ ಎಲ್ಲ ಪ್ರತಿಯೊಂದನ್ನು ಬ್ಲಾಗಲ್ಲಿ ನಾನು ಮುಂದೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಲೆಟ್ಸ್ ಗೋ. ಸೊ ತುಂಬಾ ಜನ ಅನ್ಕೊಂಡಿದ್ದಾರೆ ನಾನು, ಅಮ್ಮ, ಸನತ್ ಯಾವಾಗ್ಲೂ ಬೇರೆಯವ್ರ ಜೊತೆನೆ ಹೋಗ್ತೀವಿ, ಮಾವನ ಜೊತೆ ಹೋಗ್ತೀವಿ, ಫ್ರೆಂಡ್ಸ್ ಜೊತೆ ಹೋಗ್ತೀವಿ, ಅಪ್ಪನ ಜೊತೆ ಹೋಗಲ್ಲ ಅಂತ. ಸೊ ಅದಕ್ಕೆ ಇವತ್ತು ನಮ್ಮ ಅಪ್ಪ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು. ಹಾಯ್ ಅಂದ್ಬಿಡಪ್ಪ. ತುಂಬಾ ಜನ ಕೇಳ್ತಾರೆ ನೀನು ನಾವು ಮಳವಳ್ಳಿ ಹತ್ರ ಇವಾಗ ಟೆಂಪಲ್ ಇಂದ ಆಚೆನೆ ಹೋಗಿಲ್ಲ. ಇಲ್ಲಿ ಮಾಲ್ ಆಫ್ ಮೈಸೂರ್ ಹತ್ರ ಇದ್ದೀವಿ. ಅಮ್ಮ ಮಗ ಏನೇನೋ ತಂದಿದ್ದಾರೆ ಗೈಸ್, ಸ್ನ್ಯಾಕ್ಸ್. ಗೈಸ್ ನಾನು ಏನು ತಂದಿಲ್ಲ, ನಾನು ಹೇಳಿರೋದು ಒಂದು ತಂದಿಲ್ಲ. ಅದಕ್ಕೆ ಕೋಪನ ಈಗ. ಚಕ್ಲಿ ಮತ್ತೆ ಕೋವಾ ಅಲ್ಲ, ಹಾಲ್ಕೋವಾ ಮತ್ತೆ ಕೋಡ್ಬಳೆ ಎಕ್ಸೆಟ್ರಾ ಎಲ್ಲ ಇದೆ. ಸೊ ಇವಾಗ ನಾವು ಬಂದಿದ್ದೀವಿ ಮಳವಳ್ಳಿ ಮತ್ತು ತಾಳೇಶ್ವರ ದೇವಸ್ಥಾನಕ್ಕೆ. ಸೊ ತುಂಬ ಅಂದರೆ ತುಂಬ ರಶ್ ಇದೆ. ಆ್ಯಂಡ್ ಆಲ್ಸೋ ಅದು ಸಂಡೇ ಆಗಿರೋದ್ರಿಂದ ರಶ್ ಇದ್ದೇ ಇರುತ್ತೆ. ಸೊ ಬನ್ನಿ ತೋರಿಸ್ತೀನಿ ರಶ್ ಜನ ಹೆಂಗಿದ್ದಾರೆ ಅಂತ. ನಾನು ಬರ್ತೀನಿ. ತಾತ ನಿನ್ನ ಫೋನ್ ಬಗ್ದಾಗ ಹುಷಾರು. ಅಜ್ಜಿ, ಅಮ್ಮ, ತಾತ. ನೀರು ದಾಟ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಬಾಟ್ಲು ಈ ಹತ್ರ ಬರೇ ಏನಿಲ್ಲ, ಹಳ್ಳ ಇಲ್ಲ ಬಾ. ಈ ಹಳ್ಳ ಇಲ್ಲ ಬಾರಾಜಿ, ಏನು ಇಲ್ಲ. ಸುಮ್ಕ ಕೈ ಬಿಟ್ರೆ ನೀನು ಆರಾಮಾಗಿ ನಡ್ಕೊಂಡು ಬರ್ಬೋದು. ಹಾಕೋಬೇಕಾ? ಒಂದ್ಸರಿ ಹಂಗೆ ಅಲ್ವಾ ಅಂತಂತಲ್ಲಿದೆ. ಮುಗಿಸ್ಕೊಂಡು ಬಂದು ಇಲ್ಲೆಲ್ಲ ದಾರ, ದೃಶ್ಯದಾರ ಎಕ್ಸೆಟ್ರಾ ಅದೆಲ್ಲ ಕಟ್ಟಿಸ್ಕೊಳ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿನ ದೇವಸ್ಥಾನದ ಸ್ಪೆಷಾಲಿಟಿ ಏನಂದರೆ ಅಡಿಕೆ ಇದ್ದರೆ ಅಲ್ಲೇ ಅಡುಗೆ ಮಾಡ್ಕೊಂಡು ಮಡಿಯಿಂದ ಅಲ್ಲೇ ನೆಲದ ಮೇಲೆ ವೀಡಿಯೋ ಹಾಕಿದ್ನಲ್ಲ. ಸೊ ಆ ಥರ ಸೊ ನನಗೂ ಗೊತ್ತಿರಲಿಲ್ಲ, ಅದಕ್ಕೆ ನಾನು ನಿಮ್ಮ ಹತ್ರ ಬ್ಲಾಗ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ.
ಆ್ಯಂಡ್ ಆಲ್ಸೋ ನಾವು ಸಂಡೇ ಹೋಗಿರೋದ್ರಿಂದ ತುಂಬಾ ರಶ್ ಇತ್ತು. ಬಟ್ ನಾವು ಆವಾಗ ಫ್ರೀ ಇರೋದ್ರಿಂದ ನಾವು ಸಂಡೇ ಹೋಗಿದ್ವಿ. ಆ್ಯಂಡ್ ಷಷ್ಠಿ ಆಗಿರೋದ್ರಿಂದ ಇಲ್ಲಿ ಬಂದು ತುಂಬ ಜನ ಪೂಜೆ ಕೂಡ ಮಾಡಿದರು ಅಂತ ಅನಿಸುತ್ತೆ. ಆ್ಯಂಡ್ ನಾನು ಹೇಳಿದ್ನಲ್ಲ ಹರಕೆ ಅಂತ, ಸೊ ಈ ರೀತಿ ಪ್ಲೇಸ್ ಅಲಾಟ್ ಮಾಡಿರ್ತಾರೆ. ಅಂದರೆ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಕುತ್ಕೊಂಡು ಅಡುಗೆ ಮಾಡಿಕೊಂಡು ದೇವ್ರ ಮುಂದೆ ಹೋಗಿ ನೆಲದಲ್ಲಿ ಊಟ ಹಾಕ್ಕೊಂಡು. ಸೊ ಗಾಯ್ಸ್ ಇವರು ಈ ಕಾರಲ್ಲಿದ್ದಾರೆ. ಇಲ್ಲಿ ನಮ್ಮ ಅಜ್ಜಿ ತಾತ ಇದ್ದಾರೆ. ಕಾಣಿಸ್ತಾ? ತಾತ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ. ಓಕೆ ಗಾಯ್ಸ್ ಬಾಯ್. ನಾನು ಆ ಕಾರ್ಗೆ ಹೋಗ್ತೀನಿ. ಇಲ್ಲಿ ನಮ್ಮ ತಂದೆ ತಾಯಿಯವರಿದ್ದಾರೆ. ನನ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಬನ್ನಿ ಮುಂದೆ, ನಾ ಕುತ್ಕೋತೀನಿ. ಸೊ ಇವಾಗ ಯಾವ ಕಡೆ ಅಂತ ಗೊತ್ತಿಲ್ಲ, ನೋಡೋಣ ಎಲ್ಲಿಗೆ ಅಂತ. ಹೋಗಿ ಬಂದಾಗಿನ ಮಕ್ಳುಗಳು ಅಲ್ಲೇ ಇದೆ. ತಗೊಳ್ಳಿ. ಖಾರ ಇದೆ ಇದು. ಒಂದು ಬಿಸ್ಕೆಟ್ ತಗೋ ಮೇಲೆ. ಬಾಯ್ ಬಾಯ್. ಇವಾಗ ನಾವು ತಲಕಾಡು ಮಠಕ್ಕೆ ಬಂದಿದ್ದೀವಿ ಊಟಕ್ಕೆ. ಊಟ ಮಾಡ್ಕೊಂಡು ಅದಾದ್ಮೇಲೆ ನೀರಲ್ಲಿ ಏನಾದ್ರು ಇವಾಗ ಗೊತ್ತಿಲ್ಲ. ಫಸ್ಟ್ ಊಟ ಮಾಡೋಣ, ಅದಕ್ಕೆ ಹೊಟ್ಟೆ ಹಸಿತಾ ಇದೆ, ಅದಕ್ಕೆ ತಾತ ಬಂದರು. ಗಾಯ್ಸ್ ನಾವು ಈಗ ತಲಕಾಡಿಗೆ ಹೋಗ್ತಾ ಇದ್ದೀವಿ. ನಮ್ಮ ಕಾರು ಮುಂದೆ, ಅವ್ರ ಕಾರು ಅಲ್ಲೊಂದು ಕಾರ್ ಇದೆ. ಚೇಂಜ್ ಫೈನಲಿ ವಿ ಕೇಮ್ ಟು ತಲಕಾಡು. ವಾಟ್ ಎ ಪ್ಲೇಸ್. ಅಯ್ಯೋ ಜನ ಸಾಗರ. ನಾನು ಯಾವಾಗ ಗೊತ್ತಾ ಗೈಸ್ ಬಂದಿದ್ದು, ಲಿಟ್ರಲಿ 5th or 4th ಇದ್ದಾಗ ಬಂದಿದ್ದು. ಅದು ಬಿಟ್ಟರೆ ಬಾಗ್ಲೇ ಬರ್ತಾ ಇರೋದು. ಸೊ ನೋಡೋಣ ಹೆಂಗಿರುತ್ತೆ ಏನು ಅಂತೆಲ್ಲ. ಎಲ್ಲ ಸ್ಟಾಲ್ಗಳೆಲ್ಲ ಇದೆ. ಅಣ್ಣ ಐಸ್ ಕ್ರೀಮ್ ತಿಂತಾ ಇದೀವಿ. ನಾನು ತಗೊಳ್ಳಿಲ್ಲ. ಇದೊಂದು ಸೊ ಇವಾಗ ನಾವು ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ನೀರ್ ಹತ್ರ ಇರಲ್ಲ, ಸ್ಟಾಲ್ಸ್ ಎಲ್ಲ ಇದೆ. ಎಲ್ಲ ಐಸ್ ಕ್ರೀಮ್ ತಿಂತಾರೆ. ಬಟ್ ನಂಗೆ ಐಸ್ ಕ್ರೀಮ್ ಇಷ್ಟ ಅಲ್ಲ. ಓನ್ಲಿ TBC ಅಷ್ಟೇ. ಅಯ್ಯೋ ಆಟಾಡಕ್ಕೆ ಬಂದಿದ್ದು. ಆಟ ಆಡ್ಕೊಂಡು ಇವಾಗ ನಾವು ಸೋಡಾ ಕುಡಿಬೇಕು ಅನ್ನಿಸ್ತು. ಅದಕ್ಕೆ ಹೋಗ್ತಾ ಇದ್ದೀವಿ ಸೋಡಾ ಕುಡಿಯೋಕ್ಕೆ. ಅವರು ಇದು ಚೆನ್ನಾಗಿದೆ ಒಂದು ಕಡೆ, ಅದಕ್ಕೆ ಚೆನ್ನಾಗಿ ಮಾತ್ರ ನೀರಲ್ಲಿ ಆಟ ಆಡಿದ್ದು. ನಾವೆಲ್ಲ ಎಕ್ಸ್ಟ್ರಾ ಪೇರ್ಸ್ ಆಫ್ ಬಟ್ಟೆ ತಂದಿರಲಿಲ್ಲ, ಅದಕ್ಕೆ ನಾವೇನೂ ಆಟ ಆಡಲಿಲ್ಲ ಗೈಸ್. ಸೋಡಾ ಕುಡಿತಾ ಇದ್ದಾರೆ ಈ ಗೈಸ್. ಅಲ್ಲಿ ಸೋಡಾ ಎಲ್ಲ ಕುಟ್ಕೊಂಡು ಬರೋ ಅಷ್ಟೊತ್ತಿಗೆ ಇಲ್ಲಿ ಎಲ್ಲರೂ ಚುರುಮುರಿ ತಿಂತಿದ್ರು. ಸೊ ತುಂಬಾ ಚೆನ್ನಾಗಿತ್ತು. ಸೊ ಚುರುಮುರಿ ತಿನ್ಕೊಂಡು ಹೊರಟ್ವಿ. ಈಗ ತಲಕಾಡಲ್ಲಿರೋ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಟೈಮ್ ಆಗಿದೆ. ಎಷ್ಟು ಗೊತ್ತಾ ಟೈಮ್? 5:10. ನೋ ಐಡಿಯಾನೇ ಇರಲಿಲ್ಲ ಇಲ್ಲಿಗೆ ಬರ್ತೀವಿ ಅಂತ. ಬಟ್ ಸ್ಟಿಲ್ ಹೋಗ್ತಾ ಇದ್ದೀವಿ. ಹೋಗೋಣ. ಸೆಷನ್ ಮಾಡ್ತಾ ಇದ್ದೀವಿ. ಚೆನ್ನಾಗಿದೆ ಪ್ಲೇಸ್. ಫೈನಲಿ ಮೈಸೂರು ಆಳ್ನಳ್ಳಿಯಿಂದ ಮುಂದೆ ಇದ್ದೀವಿ. ಏನಾದ್ರು ತಿನ್ನೋಣ ಅಂತ ಅಂದ್ಬಿಟ್ಟು ಸ್ಟ್ರೀಟ್ ಫುಡ್ ಹತ್ರ ಇಳಿದಿದ್ದೀವಿ. ಅಪ್ಪ ಹೋಗ್ತಿದ್ದಾರೆ ಮನೆಗೆ. ಬಿಕಾಸ್ ನಾವು ಮೆಡಿಕಲ್ ಓಪನ್ ಮಾಡಲೇಬೇಕು. ತುಂಬ ಕಾಲ್ ಎಲ್ಲ ಬರುತ್ತೆ ಗಾಯ್ಸ್. ಅದಕ್ಕೆ ನಾವು ಓಪನ್ ಕರ್ಕೊಂಡು ಬರಲ್ಲ ನಾವು. ಸೊ ಇಷ್ಟು ತನಕ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ಇರ್ತೀವಿ. ಮಾವನ ಜೊತೆ ಮನೆಗೆ ಹೋಗಿ ಏನಾದ್ರು ತಿನ್ಕೊಂಡು ಹೋಗ್ತೀವಿ. ಪಾನಿಪುರಿ ತೊಗೊಂಡಿದ್ದೀವಿ ಈಗ. ಇದು ಬಿಸಿ ಬಿಸಿ ಗೋಬಿ ತೋರಿಸಿಲಿ. ಇವನಿಗೆ ಜ್ಯೂಸಿ ಗೋಬಿ. ಅಲ್ಲಿ ಡ್ರೈ ಗೋಬಿ ಹೇಳ್ಬಿಟ್ಟು ಇಲ್ಲಿ ಬಂದು ತಿಂತಾ ಇದ್ದಾನೆ. ನಾವಿಲ್ಲಿ ಡ್ರೈ ಗೋಬಿ ತಗೊಂಡಿದ್ದೀವಿ. ಎಷ್ಟು ತಿಂತೀಯ?
ಆ್ಯಂಡ್ ಆಲ್ಸೋ ನಾವು ಸಂಜೆ ಕಾಫಿ ಎಲ್ಲ ಕುಡಿದಿಲ್ಲದೆ ಇರೋದ್ರಿಂದ ಎಲ್ಲಾದರೂ ಕಾಫಿ ಕುಡಿಯೋಕೆ ಹೋಗೋಣ ಅಂತ ಅಂದ್ಬಿಟ್ಟು ಮೈಸೂರು ರಿಫ್ರೆಶ್ಮೆಂಟ್ಗೆ ಹೋದ್ವಿ. ಆ್ಯಂಡ್ ಎವ್ರಿ ಟೈಮ್ ಕಾಫಿ ಅಂತ ಬಂದಾಗ ನಾವು ಇಲ್ಲೇ ಹೋಗೋದು. ಸೊ ಮಾರ್ನಿಂಗಿಂದನೂ ಸುತ್ತಾಡಿ ಎಲ್ಲ ತಲೆನೋವಾಗಿತ್ತು ಅಂತ ಅಂದ್ಬಿಟ್ಟು ಹಂಗೆ ಇಲ್ಲಿ ಬಜ್ಜಿ ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಜ್ಜಿ ಎಲ್ಲ ಟ್ರೈ ಮಾಡಿ ಆ್ಯಂಡ್ ಕಾಫಿ ತೊಗೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಫೇವ್ರೆಟ್ ಕಾಫಿ ಸೊ ಇವಾಗ ನಾನು DKD ಅದ್ರ ಜೊತೆ ಬಿಗ್ ಬಾಸ್ ಎರಡನ್ನೂ ನೋಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಟೈಮ್ ಬಂದುಬಿಟ್ಟು 9:45 ಆಗಿದೆ. ಈ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಸೊ ನಾಳೆಯಿಂದ ಖಂಡಿತವಾಗ್ಲೂ ನನ್ನ ಒಂದು ಮಿನಿ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ತುಂಬ ಚೆನ್ನಾಗಿ ಕೇಳ್ತಾಯಿದ್ರು, ಕವಿತೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೆ, ತುಂಬ ಚೆನ್ನಾಗಿದೆ ಅಂತ. ಸೊ ನಾನು ಅಂದ್ಕೊಂಡಿದ್ದೆ ಇಷ್ಟೊಂದು ಜನ ಏನೋ ನನ್ನ ಕವಿತೆನೆಲ್ಲ ಮೊದಲೇ ನಾನು ಕನ್ನಡದಲ್ಲಿ ಬಿಟ್ಟು, ಬಟ್ ಅದನ್ನು ಒಂದ್ಸರಿ ಪ್ರಾಕ್ಟೀಸ್ ಮಾಡಿಕೊಂಡು ಹೇಳ್ತೀನಿ. ಇವಾಗ ನನ್ನ ಕವಿತೆ ಹೇಳೋದೆಲ್ಲ ಜಾಸ್ತಿ ಇಷ್ಟ ಆಗಿದೆ ಎಲ್ರಿಗೂ. ಆ್ಯಂಡ್ ಈ ಬ್ಲಾಗ್ನಲ್ಲಿಗೆ ಏನು ಮಾಡ್ತಿದ್ದೀನಿ. ಸೊ ಈ ಬ್ಲಾಗ್ ನನಗೆ ಇಷ್ಟ ಆಗಿದೆ, ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬೈ ಬೈ, ಲವ್ ಯು ಆಲ್.